ಹಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ ನೋಡ್ತಿದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ ಗೈಸ್. ಸೊ ಇವತ್ತು ನನ್ನ ದಿನಚರಿ ಯಾವ ರೀತಿ ಇರುತ್ತೆ ಅಂತ ಡೈಲಿ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಇನ್ನು ಹಸ್ಬೆಂಡ್ ಆದ್ಯನ ಸ್ಕೂಲ್ಗೆ ಬಿಟ್ಬಿಟ್ಟು ಹಾಗೆ ಡ್ಯೂಟಿಗೆ ಕೂಡ ಹೊರಟರು. ಇನ್ನು ನಾನು ಕೆಲಸಗಳೆಲ್ಲ ಶುರು ಮಾಡ್ಕೊಳ್ಬೇಕು, ಮತ್ತೆ ಸಿಗ್ತೀನಿ ಗೈ. ಸೊ ಇನ್ನು ಆದ್ಯ ರೆಡಿಯಾಗಿ ಆಚೆ ವೆಯ್ಟ್ ಮಾಡ್ತಾ ಇದ್ದಾಳೆ ಅವ್ರ ಅಪ್ಪನಿಗೆ. ಬಿಕಾಸ್ ಆಟೋ ಸ್ವಲ್ಪ ದೂರ ನಿಲ್ಲಿಸಿರ್ತಾರೆ, ನಮ್ಮ ಮನೆ ಹತ್ರ ನಿಲ್ಸೋಕ್ಕೆ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು, ಸರಿ ತೊಗೊಂಬರ್ತೀನಿ ಟಿಫನ್ ಬಾಕ್ಸು ಮತ್ತು ಬ್ಯಾಗೆಲ್ಲ ಎತ್ಕೊಂಬಂದಿರು ಅಂತ ಹೇಳ್ಬಿಟ್ಟು. ಸೊ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಹಸ್ಬೆಂಡ್ಗೆ. ಸೊ ಫುಲ್ಲು ಕ್ರೀಮ್ ಅವಳೇ ಹಾಕ್ಕೊಂಡ್ಲಿ ಇವತ್ತು. ಅದು ಮೊದಲೇ ಇವಳ್ದು ಡ್ರೈ ಸ್ಕಿನ್ ಅಂತ ಆಯ್ಲಿ ಕ್ರೀಮ್ ಹಾಕ್ತೀನಿ. ಫುಲ್ಲು ಜಾಸ್ತಿ ಹಾಕೊಂಡ್ಬಿಟ್ಟಿದ್ದಾಳೆ, ಅದಕ್ಕೆ ಮುಖ ಆಯ್ಲಿ ಅಂತ ಅನಿಸ್ತಿತ್ತು. ಹಾಗಾಗಿ ಒಂಚೂರು ಒರೆಸ್ಕೊ ಅಂತ ಹೇಳ್ಬಿಟ್ಟು ನಾನೇ ಒರೆಸ್ದೆ, ಅವಳೇನು ಒರೆಸ್ಕೊಳ್ಲಿಲ್ಲ. ಇನ್ನು ನಮ್ಮ ಆಟೋನು ಬಂತು. ಸೊ ಯಾವಾಗಲೂ ಬಲಗಡೆಯಿಂದ ಮುಂದೆಯಿಂದ ಬಾ ಅಂತ ನನ್ನ ಹಸ್ಬೆಂಡ್ ಹೇಳ್ತಾನೆ ಇರ್ತಾರೆ. ಆದ್ಯನಿಗೆ ಪ್ರತಿದಿನ ಹತ್ತುತ್ತಾಳೆ, ಪ್ರತಿದಿನ ಇದನ್ನೇ ಹೇಳ್ಸ್ಕೊತಾಳೆ, ಹಿಂದೆಯಿಂದನೇ ಹೋಗಿ ಹತ್ತೋದು. ಸರಿ ನಾನು ಹೇಳಿದೆ ಮುಂದೆಯಿಂದ ಹೋಗಿ ಹತ್ಬಿಟ್ಟು ಕೂತ್ಕೋ, ಪಪ್ಪ ಬೈತದೆ ಅಂತ. ಆವಾಗ ಮುಂದೆಯಿಂದ ಹೋಗಿ ಹತ್ಕೊಂಡು ಕೂತ್ಕೊಂಡು ಹೊರಟ್ಲು. ಇನ್ನು ಸ್ಕೂಲಿಗೆ ಕಳಿಸಿ ಒಂದು 10 ನಿಮಿಷ ಕೂತ್ಕೊಂಡ್ಬಿಡ್ತೀನಿ ಗೈಸ್. ಈ ರೀತಿ ಕೂತ್ಕೊಂಡಿದ್ದಾದಮೇಲೆ ಕೆಲಸನ ಶುರು ಮಾಡ್ಕೊಳ್ಳೋದು. ಬಿಕಾಸ್ ಬೆಳಗ್ಗೆ ಎದ್ದಾಗಿಂದ 8-8:15 ತನಕ ಬಿಡವೇ ಇರೋದಿಲ್ಲ ಕೆಲಸ, ಅಷ್ಟು ಬ್ಯುಸಿ. ಸೊ ಯಾರೆಲ್ಲ ಮಮ್ಮಿ ಅಂದಿರು ಸ್ಕೂಲಿಗೆ ಕಳಿಸ್ತೀರಾ, ಸೊ ಅವ್ರದ್ದೆಲ್ಲ ಇದೇ ಪರಿಸ್ಥಿತಿ ಆಗಿಬಿಡುತ್ತೆ. ನಾನು ಒಂದು ಮಗುಕ್ಕೆ ಎಷ್ಟು ಡಿಫಿಕಲ್ಟ್ ಅನಿಸ್ತಿದೆ. ಸೊ ಇನ್ನು 2 ಮಕ್ಕಳನ್ನ ಯಾವ ರೀತಿ ಕಳಿಸ್ತಾರೋ ಸ್ಕೂಲ್ಗೆ, ತುಂಬಾ ರಿಸ್ಕು ಗೈಸ್. ಅದರಲ್ಲೂ ಇದ್ದರೆ, ಸೊ ಹೆಲ್ಪ್ ಮಾಡೋ ಹಸ್ಬೆಂಡ್ ಇದ್ದರೆ ಲಕ್ಕಿ. ನನ್ನ ಹಸ್ಬೆಂಡು ಸ್ನಾನ ಮಾಡಿಸಿ ಎಲ್ಲ ಮಾಡ್ತಾರೆ, ಟಿಫನ್ ಒಂದು ನಾನು ಮಾಡಬೇಕಷ್ಟೇ. ಪಾಪ ಬಾಕ್ಸ್ ಕಟ್ಟೋದ್ರಿಂದ ಹಿಡಿದು ಅವಳನ್ನ ರೆಡಿ ಮಾಡೋದು, ತಲೆ ಒಂದು ಬಾಚ್ತೀನಿ ಮತ್ತು ಬಾಕ್ಸ್ ರೆಡಿ ಮಾಡಿಕೊಡ್ತೀನಿ. ಮಿಕ್ಕಿದ್ದೆಲ್ಲ ಹಸ್ಬೆಂಡೇ ಹೆಲ್ಪ್ ಮಾಡ್ತಾರೆ, ಅದರಲ್ಲಿ ಏನಿಲ್ಲ ಗೈಸ್. ಇನ್ನು ಇವತ್ತು ಮಧ್ಯಾಹ್ನ ಲಂಚ್ಗೆ ಬೆಳಗ್ಗೆ ಚಿತ್ರಾನ್ನ ಮಾಡಿದ್ದೆ. ವೈಟ್ ರೈಸ್ ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದೆ, ಮಧ್ಯಾಹ್ನಕ್ಕೂ ಆಗುತ್ತೆ ಅಂತ ಹೇಳ್ಬಿಟ್ಟು, ಇಬ್ಬರೇ ಅಲ್ವಾ. ಸೊ ಇನ್ನು ಹಸ್ಬೆಂಡ್ ಬರೋದು ರಾತ್ರಿಗೆ, ಹಾಗಾಗಿ ರೈಸ್ ಇತ್ತು, ಅದಕ್ಕೆ ಬೇಳೆ ಸಾಂಬಾರು ಮಾಡಿ, ಸೊ ನುಗ್ಗೆ ಸೊಪ್ಪಿತ್ತು ಅಂತ ಹೇಳ್ಬಿಟ್ಟು ಮೊಟ್ಟೆ ಹಾಕಿ ಪಲ್ಯ ಮಾಡಿದ್ದೆ. ತುಂಬ ಅಂದರೆ ತುಂಬ ಸಖತ್ತಾಗಿತ್ತು. ಸೊ ನುಗ್ಗೆ ಸೊಪ್ಪಿನ ಪಲ್ಯ. ಆದ್ಯ ನುಗ್ಗೆ ಸೊಪ್ಪು ಅಂದ್ರೇ ಇಷ್ಟ ಇಲ್ಲ ಅವಳಿಗೆ, ಅಂಥದ್ದು ಅವಳು ಇಷ್ಟಪಟ್ಟು ತಿಂದಿದ್ದಾಳೆ ಇವತ್ತು ನುಗ್ಗೆ ಸೊಪ್ಪು. ಅಷ್ಟು ಸಖತ್ತಾಗಿ ಬಂದಿತ್ತು. ಸೊ ಎಲ್ಲ ಸೊಪ್ಪಿಗಿಂತ ನುಗ್ಗೆ ಸೊಪ್ಪು ತುಂಬಾ ಹೆಲ್ದಿ ಗೈಸ್. ಸೊ ನಮ್ಮನೆ ಹತ್ರ ಒಂದು ಕಟ್ಟು 40 ರೂಪಾಯಿ, ನಿಮ್ಮನೆ ಹತ್ರ ಒಂದು ಕಟ್ಟು ನುಗ್ಗೆ ಸೊಪ್ಪು ಎಷ್ಟು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಇವತ್ತಿನ ನನ್ನ ಲಂಚ್ ಈ ರೀತಿ ಇತ್ತು ಗೈಸ್. ಇನ್ನಿವತ್ತು ತುಂಬಾ ಹೊಟ್ಟೆ ಸಿತ್ತಿತ್ತು, ಹಾಗಾಗಿ ಊಟ ಮಾಡಿಕೊಂಡೆ ಹೋಗ್ಬಿಡೋಣ ಸ್ಕೂಲ್ ಹತ್ರ ಆದ್ಯನ ಕರ್ಕೊಂಬರೋಕ್ಕೆ ಅಂತ ಹೇಳ್ಬಿಟ್ಟು ಊಟ ಮಾಡ್ಕೊಳ್ತಾ ಇದ್ದೀನಿ. ಸೊ ಹೆಂಗಿದ್ರೆ ಹಂಗೆ. ಸೊ ಒಂದೊಂದ್ಸತಿ ಊಟ ಮಾಡ್ಬಿಟ್ಟು ಹೋಗಿ ಕರ್ಕೊಬತ್ತೀನಿ, ಒಂದೊಂದ್ಸತಿ ಆದ್ಯನ ಬಂದಮೇಲೆ ಸ್ಕೂಲಿಂದ ಅವಳಿಗೆ ತಿನ್ನಿಸಿ ಅದಾದಮೇಲೆ ನಾನು ತಿಂತೀನಿ. ಸೊ ಈ ರೀತಿ ಮಾಡ್ಕೊಂಡೆ ನಾನು ಹೆಲ್ತ್ಗೆ ಸಮಸ್ಯೆ ತಂದಿಟ್ಕೊಳ್ತೀನಿ. ನನ್ನ ಹಸ್ಬೆಂಡ್ ಯಾವಾಗಲೂ ಬೈತಾನೆ ಇರ್ತಾರೆ, ನೀರು ಸರಿಯಾಗಿ ಕುಡಿಯೋದಿಲ್ಲ, ಕರೆಕ್ಟ್ ಟೈಮ್ಗೆ ಊಟ ಮಾಡೋದಿಲ್ಲ, ಮಾಡ್ಕೊಂಡು ತಿನ್ನೋಕ್ಕೂ ಕಷ್ಟ ನಿನಗೆ ಅಂತ ಹೇಳ್ಬಿಟ್ಟು ತಿನ್ನೋ ವಿಷಯಕ್ಕೆ ಜಾಸ್ತಿ ಬೈಸ್ಕೊಳ್ಳೋದು ಗೈಸ್ ನಾನು. ಸೊ ನಂದು ಡ್ರೈ ಸ್ಕಿನ್ನು. ಸೊ ತುಂಬಾ ಕ್ರೀಮ್ ನಾನು ಯೂಸ್ ಮಾಡಿದೆ, ಅಂದರೆ ಸಿಟಾಫಿಲ್ ಯೂಸ್ ಮಾಡಿದೆ, ಮತ್ತು ಪಾಂಡ್ಸು, ನಿವ್ಯಾ, ಆಮೇಲೆ ಫ್ಯಾರಿನ್ ಲವ್ಲಿ ತುಂಬಾ ಯೂಸ್ ಮಾಡಿ ಫೈನಲಿ ನಾನು ಈ ಮಾಯ್ಶ್ಚರೈಸರ್ನ ತೊಗೊಂಡಿದ್ದೀನಿ. ಎಮಾಲಿನು ತುಂಬ ಅಂದರೆ ತುಂಬ ಸಖತ್ತಾಗಿದೆ. ನಾನು 1 ವೀಕಿಂದ ಅಷ್ಟೇ ಅಪ್ಲೈ ಮಾಡ್ತಾ ಇದ್ದೀನಿ. ಎಷ್ಟು ಸಖತ್ತಾಗಿದೆ ಸ್ಕಿನ್ ಅಂದರೆ ತುಂಬ ಸ್ಮೂತಾಗಿದೆ. ಸೊ ಸಖತ್ತಾಗಿದೆ. ಖಂಡಿತ ಇದು ಯಾವ ಕ್ರೀಮ್ ಅಂತ ನಿಮ್ಗೆ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಖಂಡಿತ ನಾನು ಶೇರ್ ಮಾಡ್ತೀನಿ. ಟೆಕ್ಸ್ಚರ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈಗ ಅಪ್ಲೈ ಮಾಡ್ತೀನಿ ನಾನು. ನೋಡಿ ಈ ಥರ ಇರುತ್ತೆ. ಈ ಥರ ಟೆಕ್ಸ್ಚರ್ ಇದೆ. ಬೇರೆ ಕ್ರೀಮ್ಸ್ ಎಲ್ಲ ಹಚ್ಚಿದ್ರೆ ಒಂಥರ ಆಯ್ಲಿ ಅನಿಸುತ್ತೆ ಫೇಸ್ ಎಲ್ಲನೂ. ಸೊ ಇದು ಆ ಥರ ಏನು ಅನ್ಸೋದಿಲ್ಲ, ಹಚ್ಚಿರೋ ಥರ ಫೀಲೇ ಆಗೋದಿಲ್ಲ. ತುಂಬ ಅಂದರೆ ತುಂಬ ಸಖತ್ತಾಗಿದೆ. ಸೊ ನನಗಿದನ್ನು ಯಾರು ಸಜೆಸ್ಟ್ ಮಾಡಿದ್ರು ಅಂತ ಹೇಳಿದ್ರೆ, ನಾನು ಆದ್ಯನ ಶೂಟಿಂಗ್ ಕರ್ಕೊಂಡು ಹೋಗ್ತಿದ್ನಲ್ವ. ಸೊ ಆಲ್ಮೋಸ್ಟ್ ಅಲ್ಲಿರೋ ಆರ್ಟಿಸ್ಟ್ ಎಲ್ಲ ಇದು ಮಾಯ್ಶ್ಚರೈಸರ್ನ ಜಾಸ್ತಿ ಅಪ್ಲೈ ಮಾಡ್ತಿದ್ರು, ಹಾಗಾಗಿ ನಾನು ಟ್ರೈ ಮಾಡೋಣ ಅಂತ ತೊಗೊಂಡಿದ್ದಷ್ಟೇ. ಯಾರಿಗೆಲ್ಲ ಡ್ರೈ ಸ್ಕಿನ್ ಇದೆ, ಮಸ್ಟ್ ಆ್ಯಂಡ್ ಶುಡ್
ಸೊ ಇದನ್ನು ಬೈ ಮಾಡಿ ತುಂಬ ಚೆನ್ನಾಗಿದೆ. ನಾನು ನಮ್ಮನೆ ಹತ್ರ ಇರೋ ಮೆಡಿಕಲ್ ಸ್ಟೋರಲ್ಲೇ ತೊಗೊಂಡೆ. ಸೊ ಇದು ಫ್ಲಿಪ್ಕಾರ್ಟು, ಅಮೆಝನ್ನು ಎಲ್ಲ ಸಿಗುತ್ತೆ ಅಲ್ಲೆಲ್ಲ. ನಾನು ಆನ್ಲೈನಲ್ಲಿ ಏನು ತೊಗೊಂಡಿಲ್ಲ, ಇಲ್ಲೇ ಮನೆ ಹತ್ರ ತೊಗೊಂಡೆ. ಅದಾದಮೇಲೆ ಸೊ ನಾನು ಮೀಶೋದಲ್ಲಿ ಆಫರ್ ಇತ್ತಲ್ವ ಮೊನ್ನೆ ಎಲ್ಲ 70%. ಹಾಗಾಗಿ ನಾನು ಒಂದು ಸನ್ಸ್ಕ್ರೀನ್ನ ತೊಗೊಂಡಿದ್ದೀನಿ. ಸೊ ಜಸ್ಟ್ 50 ರೂಪಾಯಿಗೆ ಈ ಸನ್ಸ್ಕ್ರೀನ್ ಸಿಕ್ತು ನನಗೆ. ನೆನ್ನೆನೇ ರಿಸೀವ್ ಆಯಿತು. ಅದನ್ನು ಇವತ್ತು ಅಪ್ಲೈ ಮಾಡೋಣ ಅಂತ ಸೊ ಓಪನ್ ಮಾಡ್ತಿದ್ದೀನಿ. Last bench. Read it. See into your book. You have written your book, no? Why are you seeing the board? BUG. Bug. Litter bug. Rubbish. RUBB. ISH. Rubbish.